ಸಂತರಿತಮ್ಮ ಧರ್ಮ ಕೇಂದ್ರದ ಎಲ್ಲ ಭಕ್ತಾದಿಗಳೇ, ಇವತ್ತು ನಾವು ಸಂತರಿತಮ್ಮನವರ ಹಬ್ಬವನ್ನು ಆಚರಣೆ ಮಾಡ್ತೇವೆ. ಆದರೆ ನಮ್ಮ ಈ ದೇವಾಲಯದಲ್ಲಿ ಯಾವ ಆಚರಣೆಯೂ ಇಲ್ಲ. ಎಲ್ಲ ಬೆಂಚುಗಳು ಖಾಲಿ, ಚರ್ಚ್ಗೆ ಕೊರಚೆ ಮಾಡಿಲ್ಲ, ಹೊರಗೆ ಪೆಂಡಲಿಲ್ಲ, ಯಾವ ವಿಜೃಂಭಣೆ ಇಲ್ಲ. ಆದರೆ ಭಕ್ತಿಯಲ್ಲಿ ಈ ಬಲಿಪೂಜೆಯಲ್ಲಿ ಭಾಗವಹಿಸಲು ನಿಮಗೆ ನಾನು ಆಹ್ವಾನ ನೀಡ್ತೇನೆ. ಸಂತರಿತಮ್ಮನವರು ವಿಶೇಷವಾಗಿ ಅಗತ್ಯ ವಸ್ತುಗಳನ್ನು ದೇವರಿಂದ ಬೇಡಿಕೊಳ್ಳುವಂಥ ಸಂತೆಯಾಗಿದ್ದಾರೆ. ಅವರು ದೇವರ ಹತ್ರ ಬೇಡಿದ್ದನ್ನು ದೇವರು ಯಾವಾಗಲೂ ನಿರಾಕರಿಸಲಿಲ್ಲ. ಅಂಥ ಒಂದು ಅಚಲವಾದ ವಿಶ್ವಾಸವನ್ನು ಇಟ್ಟು ಈ ಹಬ್ಬದ ದಿವ್ಯ ಬಲಿಪೂಜೆಯಲ್ಲಿ ನಾವು ಮನೆಯಲ್ಲಿ ಭಾಗವಹಿಸೋಣ. ಸಂತರಿತಮ್ಮನ ಮುಖಾಂತರ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರತ್ಯೇಕವಾಗಿ ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಧೈರ್ಯ ಕೆಡದೆ ನಾವು ನಮ್ಮ ಜೀವನವನ್ನು ನಡೆಸಲು ಬೇಕಾದ ಎಲ್ಲ ಆಂತರಿಕ ಮನೋಸ್ಥೈರ್ಯವನ್ನು ನಮಗೆ ನೀಡಲಿ. ದೇವರಲ್ಲಿ ನಮ್ಮನ್ನು ಬೇಡಿಕೊಂಡು ನಮ್ಮನ್ನು, ನಮ್ಮ ಕುಟುಂಬದ ಎಲ್ಲರನ್ನು, ನಮ್ಮ ಧರ್ಮಕೇಂದ್ರದ ಎಲ್ಲ ಭಕ್ತಾದಿಗಳನ್ನು, ಎಲ್ಲ ಮುನ್ನೂರು ಜನತೆಯನ್ನು ಕಾಪಾಡಿ ರಕ್ಷಿಸಲು ಬೇಕಾದ ವರದಾನಗಳನ್ನು ನಮಗೆ ನೀಡಲಿ ಎಂದು ಬಲಿಪೂಜೆಯಲ್ಲಿ ನಾವು ವಿಶೇಷವಾಗಿ ಮನಪೂರ್ವಕವಾಗಿ ಪ್ರಾರ್ಥಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ತಂದೆ ದೇವರ ಪ್ರೀತಿಯು, ಪವಿತ್ರಾತ್ಮರ ನ್ಯೂನತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಿಯರೇ, ಈ ಹಬ್ಬದ ಬಲಿಪೂಜೆಯನ್ನು ಆಚರಣೆ ಮಾಡಿ ನಮ್ಮ ಮನಸ್ಸು, ನಮ್ಮ ಹೃದಯವನ್ನು ನಾವು ಶುದ್ಧೀಕರಿಸೋಣ. ನಮ್ಮೆಲ್ಲರ ಪಾಪಗಳಿಗೋಸ್ಕರ ನಾವು ದೇವರ ಹತ್ರವೂ ಪರಸ್ಪರರು ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ಎಂದು ತಿಳಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸಕಲರಿಗೆಯ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರನ್ನು ನನಗಾಗಿ ನಮ್ಮ ಪರದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಸ್ವಾಮಿ ದಯೆ ತೋರಿ, ಸ್ವಾಮಿ ದಯೆ ತೋರಿ. ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ. ಸ್ವಾಮಿ ದಯೆ ತೋರಿ, ಸ್ವಾಮಿ ದಯೆ ತೋರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ. ಓ ಕರ್ತದೇವರೇ, ಪರಲೋಕ ರಾಜರೇ, ಸರ್ವಶಕ್ತ ಪಿತನೇ, ನಾವು ನಿಮ್ಮನ್ನು ಹೊಗಳುತ್ತೇವೆ, ಸ್ತುತಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಏಕಕುಮಾರರಾಗಿ ಜನಿಸಿದ ಕರ್ತನೇ ಯೇಸು ಕ್ರಿಸ್ತರೇ,
ಪಿತನಾಮದ ಪಾರ್ಶ್ವದಲ್ಲಿ ಕುಳಿತಿರುವವರೇ, ನಮಗೆ ದಯೆ ತೋರಿ. ಏಕೆಂದರೆ ನೀವೊಬ್ಬರೇ ಮಹೋನ್ನತರು, ನೀವೊಬ್ಬರೇ ಕರ್ತರು, ನೀವೊಬ್ಬರೇ ಪರಿಶುದ್ಧರು, ಪವಿತ್ರಾತ್ಮರೊಡನೆ ದೇವರಲ್ಲಿ ಇರುವವರೇ. ಪ್ರತ್ಯೇಕವಾಗಿ ನಮಗೆ ಇಷ್ಟರ ತನಕ ದೇವರು ಕಾಪಾಡಿಕೊಂಡುವುದಕ್ಕೆ ಇಡೀ ವರ್ಷ ನಮಗೆ ಲಭಿಸಿದ ಎಲ್ಲ ಉಪಕಾರಗಳಿಗಾಗಿ ದೇವರಿಗೆ ಕೃತಜ್ಞತೆಯಾಗಿ ಸಂತರಿ ತಮ್ಮಗಳ ಮುಖಾಂತರ ಈ ಪ್ರಾರ್ಥನೆಯನ್ನು ನಾವು ದೇವರಿಗೆ ಸಲ್ಲಿಸೋಣ. ಪ್ರಾರ್ಥಿಸೋಣ. ನಮ್ಮ ರಕ್ಷಕರಾದ ದೇವರೇ, ಕನ್ಯೆ ಪುನೀತ ಸಂತರಿ ತಮ್ಮನವರ ಸ್ಮರಣೆಯಲ್ಲಿ ಆಶ್ರಯಿಸುತ್ತಿರುವ ನಮ್ಮನ್ನು ಆಲಿಸಿರಿ. ಆಕೆಯ ಪ್ರೀತಿಮಯ ಭಕ್ತಿಯಿಂದ ನಾವು ಸುಸಜ್ಜಿತರಾಗಿರುವಂತೆ ಮಾಡಿ ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ತೀವ್ರವಾಗಿ ಬೆಳಕಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರವಾಗಿರುವ ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ನಾವು ರೋಮ್ ನಗರಕ್ಕೆ ಆಗಮಿಸಿದ ಮೇಲೆ ತನ್ನನ್ನು ಕಾಯುತ್ತಿದ್ದ ಒಬ್ಬ ಸೈನಿಕರೊಂದಿಗೆ ಪ್ರತ್ಯೇಕವಾಗಿರಲು ಪೌಲನಿಗೆ ಅಪ್ಪಣೆ ಕೊಡಲಾಯಿತು. 3 ದಿನಗಳ ನಂತರ ಪೌಲನು ಸ್ಥಳೀಯ ಯಹೂದ್ಯ ಮುಖಂಡರು ತನ್ನ ಬಳಿಗೆ ಬರುವಂತೆ ಹೇಗೆ ಕಳುಹಿಸಿದನು. ಅವರು ಬಂದಾಗ, ನನ್ನ ಸೋದರ ಇಸ್ರಾಯೇಲರೇ, ನಾನು ನಮ್ಮ ಜನರಿಗೆ ವಿರೋಧವಾಗಿ ಆಗಲಿ, ನಮ್ಮ ಪೂರ್ವಜರಿಂದ ಬಂದ ಸಂಪ್ರದಾಯಗಳಿಗೆ ವಿರೋಧವಾಗಿ ಆಗಲಿ ಏನನ್ನೂ ಮಾಡಿಲ್ಲ. ಆದರೂ ಜೆರುಸಲೇಮಿನಲ್ಲಿ ನನ್ನನ್ನು ಕೈದಿಯನ್ನಾಗಿಸಿ ರೋಮನ್ನರ ಕೈಗೆ ಒಪ್ಪಿಸಲಾಯಿತು. ಇವರು ನನ್ನನ್ನು ವಿಚಾರಣೆಗೆ ಒಳಪಡಿಸಿದರು. ಮರಣದಂಡನೆಗೆ ಗುರಿ ಮಾಡುವಂತಹ ಅಪರಾಧ ಏನನ್ನೂ ನನ್ನಲ್ಲಿ ಅವರು ಕಾಣಲಿಲ್ಲ. ಈ ಕಾರಣ ನನ್ನನ್ನು ಬಿಡುಗಡೆ ಮಾಡಬೇಕೆಂದಿದ್ದರು. ಆದರೆ ಯಹೂದ್ಯರು ಇದನ್ನು ಪ್ರತಿಭಟಿಸಿದರು. ಆಗ ನಾನು ಚಕ್ರವರ್ತಿಗೆ ಅಪೀಲು ಮಾಡಬೇಕಾಯಿತು. ನನ್ನ ಸ್ವದೇಶಿಯರ ಮೇಲೆ ದೋಷಾರೋಪಣೆ ಮಾಡಬೇಕೆಂದು ನಾನು ಹಾಗೆ ಮಾಡಲಿಲ್ಲ. ಈ ಕಾರಣದಿಂದಲೇ ನಿಮ್ಮನ್ನು ನೋಡಿ ಮಾತನಾಡಲು ಬಯಸಿದೆ. ಇಸ್ರಾಯೇಲ್ ಜನತೆ ಯಾರ ನಿರೀಕ್ಷೆಯಲ್ಲಿ ಇದೆಯೋ ಅದರ ನಿಮಿತ್ತವೇ ನಾನು ಹೀಗೆ ಸರಪಣಿಗಳಿಂದ ಬಂಧಿತನಾಗಿದ್ದೇನೆ ಎಂದನು. ಪೌಲನು ತಾನು ಬಾಡಿಗೆಗೆ ತೆಗೆದುಕೊಂಡಿದ್ದ ಮನೆಯಲ್ಲಿ 2 ವರ್ಷಗಳವರೆಗೆ ವಾಸವಾಗಿದ್ದನು. ತನ್ನನ್ನು ನೋಡಲು ಬಂದವರನ್ನೆಲ್ಲ ಆದರದಿಂದ ಬರಮಾಡಿಕೊಳ್ಳುತ್ತಿದ್ದನು. ಭಯಭೀತಿ ಇಲ್ಲದೆ ಹಾಗೂ ಅಡ್ಡಿ ಆತಂಕವಿಲ್ಲದೆ ದೇವರ ಸಾಮ್ರಾಜ್ಯವನ್ನು ಕುರಿತು ಆತನು ಪ್ರಬೋಧಿಸುತ್ತಿದ್ದನು. ಸ್ವಾಮಿ ಯೇಸು ಕ್ರಿಸ್ತನ ವಿಷಯವಾಗಿ ಆತನು ಉಪದೇಶಿಸುತ್ತಿದ್ದನು. ದೇವರ ವಾಕ್ಯಗಳು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶ್ಲೋಕ. ಪ್ರಭು ಸತ್ಪುರುಷನು ಸೇರುವನು ನಿಮ್ಮ ಸನ್ನಿಧಿಯನ್ನು. ಪ್ರಭು ಸತ್ಪುರುಷನು ಸೇರುವನು ನಿಮ್ಮ ಸನ್ನಿಧಿಯನ್ನು. ಪ್ರಭು ಪ್ರಸನ್ನಾಗಿರುವನು ಪವಿತ್ರ ಆಲಯದಲ್ಲಿ, ಸ್ಥಾಪಿಸಿದನು ಸಿಂಹಾಸನವನ್ನು ಹೊರದಲ್ಲಿ. ನರಮಾನವರನ್ನು ನೋಡುತ್ತಿದ್ದನು ನೇತ್ರಗಳಲ್ಲಿ, ಪರೀಕ್ಷಿಸುತ್ತಿದ್ದನು ಅವರನ್ನು ಸೂಕ್ಷ್ಮ ರೀತಿಯಲ್ಲಿ. ಶ್ಲೋಕ. ಪ್ರಭು ಸತ್ಪುರುಷನು ಸೇರುವನು ನಿಮ್ಮ ಸನ್ನಿಧಿಯನ್ನು. ಪರೀಕ್ಷಿಸುವನು ಪ್ರಭು ಸಜ್ಜನ ದುರ್ಜನರನ್ನು, ದ್ವೇಷಿಸುವನು ಮನಸ್ಸಾರೆ ಹಿಂಸಾತ್ಮಕರನ್ನು. ಶ್ಲೋಕ. ಪ್ರಭು ಸತ್ಪುರುಷನ ಸೇರುವನು ನಿಮ್ಮ ಸನ್ನಿಧಿಯನ್ನು. ಸತ್ಯ ಸ್ವರೂಪನಾದ ಪ್ರಭು ಸತ್ಯ ಪ್ರಿಯನು, ಸತ್ಪುರುಷನು ಸೇರುವನು ಆತನ ಸನ್ನಿಧಿಯನ್ನು. ಶ್ಲೋಕ. ಪ್ರಭು ಸತ್ಪುರುಷನು ಸೇರುವನು ನಿಮ್ಮ ಸನ್ನಿಧಿಯನ್ನು. ಘೋಷಣೆ.
ಶಿಷ್ಯರನ್ನು ಹಿಂದಿರುಗಿ ನೋಡಿದಾಗ ಯೇಸುವಿನ ಆಪ್ತನಾಗಿದ್ದ ಶಿಷ್ಯನು ಹಿಂದೆ ಬರುವುದನ್ನು ಕಂಡನು. ಭೋಜನ ಸಮಯದಲ್ಲಿ ಯೇಸುವಿನ ಪಕ್ಕದಲ್ಲಿಯೇ ಹೊರಗಿ, ಪ್ರಭುವೇ, ನಿಮ್ಮನ್ನು ಹಿಡಿದುಕೊಡುವಂತ ಸ್ವಾಮಿತ್ವರು ಯಾರು ಎಂದು ಕೇಳಿದವನೇ ಅವನು. ಇವನನ್ನು ಕಂಡು ಪೇತ್ರನು, ಪ್ರಭು, ಇವನ ವಿಷಯವೇನು ಎಂದು ಯೇಸುವನ್ನು ಕೇಳಿದನು. ಅದಕ್ಕೆ ಯೇಸು, ನಾನು ಬರುವ ತನಕ ಅವನು ಹಾಗೆ ಇರಬೇಕೆಂಬುದು ನನ್ನ ಬಯಕೆ. ಆದರೆ ಅದರಿಂದ ನಿನಗೇನಾಗಬೇಕು? ನೀನಂತೂ ನನ್ನನ್ನು ಹಿಂಬಾಲಿಸಿ ಬಾ ಎಂದನು. ಇದರಿಂದಾಗಿ ಆ ಶಿಷ್ಯನಿಗೆ ಸಾವಿಲ್ಲ ಎಂಬ ವದಂತಿ ಸೌಧದಲ್ಲಿ ಹಬ್ಬಿತು. ಯೇಸು, ನಾನು ಬರುವ ತನಕ ಅವನು ಹಾಗೆಯೇ ಇರಬೇಕೆಂಬುದು ನನ್ನ ಬಯಕೆ, ಆದರೆ ಅದರಿಂದ ನಿನಗೇನು ಆಗಬೇಕು ಎಂದು ಹೇಳಿದರೆ ಹೊರತು ಅವನಿಗೆ ಸಾವಿಲ್ಲವೆಂದು ಹೇಳಲಿಲ್ಲ. ಇವುಗಳಿಗೆ ಆ ಶಿಷ್ಯನೇ ಸಾಕ್ಷಿ. ಇದನ್ನೆಲ್ಲ ಬರೆದಿದ್ದವನು ಅವನೇ. ಅವನ ಸಾಕ್ಷಿ ಸತ್ಯವಾದುದೆಂದು ನಾವು ಬಲ್ಲೆವು. ಯೇಸು ಮಾಡಿದ ಕಾರ್ಯಗಳು ಇನ್ನೂ ಎಷ್ಟೋ ಇವೆ. ಅವನೆಲ್ಲ ಒಂದೊಂದಾಗಿ ಬರೆಯಲು ಹೋದರೆ ಬರೆಯಬೇಕಾದ ಗ್ರಂಥಗಳನ್ನು ಬಹುಶಃ ಲೋಕವೇ ಇರಿಸಲಾರದೆಂದು ನನಗನಿಸುತ್ತದೆ. ಜಯ ಜಯವಾಗಲಿ ಕ್ರಿಸ್ತನೇ ನಿಮಗೆ, ಜಯ ಜಯವಾಗಲಿ ಕ್ರಿಸ್ತನೇ ನಿಮಗೆ. ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಗೆ, ಒಂದು ಉದ್ದಾರ ದೊಡ್ಡ ಪ್ರಸಂಗ ಕೊಡಲು ನಾನು ಹೋಗುವುದಿಲ್ಲ. ಆದರೆ ಇವತ್ತಿನ ಸನ್ನಿವೇಶದಲ್ಲಿ ಸಂತರು ತಮ್ಮನವರ ಆದರ್ಶವನ್ನು ಪಾಲಿಸಿ ನಮ್ಮ ಜೀವನಕ್ಕೆ ಬೇಕಾದ 3 ಆದರ್ಶಗಳನ್ನು ನಿಮ್ಮ ಮುಂದೆ ಇದ್ದೇನೆ. ಒಬ್ಬ ಮಗಳಾಗಿ, ತಾಯಿಯಾಗಿ, ವಿಧವೆಯಾಗಿ, ಒಬ್ಬ ಕನ್ಯಾಸ್ತ್ರೀಯಾಗಿ ಸಂತರು ತಮ್ಮನವರು ಬಾಳಿದರು. ಆದರೆ ಅವರ ಜೀವನದಲ್ಲಿ ವಿಶೇಷತೆ ಏನಂದರೆ, ಎಲ್ಲ ಹಂತಗಳಲ್ಲಿ ಅವರು ದೇವರ ಪ್ರೀತಿಯ ಒಬ್ಬ ವ್ಯಕ್ತಿಯಾಗಿ ಬಾಳಿದರು. ದೇವರ ಪ್ರೀತಿಯೇ ಅವರ ಜೀವನದ ಒಂದು ಗುರಿ ಅಥವಾ ಅವರ ಜೀವನದ ಉದ್ದೇಶವಾಗಿತ್ತು. ದೇವರ ಪ್ರೀತಿಯನ್ನು ಅರಿತು ಆ ಪ್ರೀತಿಯನ್ನು ತನ್ನ ಜೀವನದಲ್ಲಿ ಅವರು ಕಲಿತು ಅದನ್ನು ತನ್ನ ಜೀವನದ ಮುಖಾಂತರ ಇತರರಿಗೆ ತೋರಿಸಿಕೊಟ್ಟ ಶ್ರೇಷ್ಠ ಸಂತ ಅಂದರೆ ಸಂತರಿತವರು. ಬಾಲ್ಯದಲ್ಲಿ ಕಷ್ಟಗಳನ್ನು ಅನುಭವಿಸಿದರು. ಮದುವೆ ಆದ ಮೇಲೂ ತುಂಬ ಕಷ್ಟ, ನೋವು, ತೊಂದರೆ, ಸಂಕಟಗಳನ್ನು ಎದುರಿಸಿದರು. ಕೊನೆಗೆ ವಿಧವೆಯಾಗಿ ತನ್ನ ಮಕ್ಕಳನ್ನು ಅವರು ಬೆಳೆಸಿ ಆ ಕಷ್ಟ, ನೋವಿನ ಸಂಕಟದಲ್ಲಿ ದೇವರಲ್ಲಿ ತಮ್ಮ ಭಕ್ತಿಯನ್ನು, ತನ್ನ ಪ್ರೀತಿಯನ್ನು ವಿಶೇಷವಾಗಿ ಅವರು ಇಟ್ಟು ಮಾಡಿದರು. ಕೊನೆಗೆ ಅವರ ಜೀವನದಲ್ಲಿದ್ದ ಶ್ರೇಷ್ಠ ಆಸೆ ಅಂದರೆ ತಾನೊಬ್ಬ ಕನ್ಯಾ ಸ್ತ್ರೀಯಾಗಿ ಮಾಡಬೇಕು ಅಂತ, ಸನ್ಯಾಸಿಯಾಗಿ ತನ್ನ ಜೀವನವನ್ನು ಎಲ್ಲರಿಗೂ ಸೇವೆ ಸಲ್ಲಿಸುವುದರ ಮುಖಾಂತರ ನೀಡಬೇಕಂತ ಅವರು ಸಂಪೂರ್ಣವನ್ನು ತ್ಯಾಗ ಮಾಡಿ ಮಠಕ್ಕೆ ಸೇರಿದರು. ಇದು ಆಕೆಯ ವಿಶೇಷತೆ. ಎರಡನೇದು, ಸಂತರು ತಮ್ಮನವರ ಜೀವನವನ್ನು ಹಾಗೂ ಇವತ್ತಿನ 2 ವಾಚನಗಳನ್ನು ನಾವು ಆಲಿಸಿದಲ್ಲಿ ನಮಗೆ ಖಾತ್ರಿ ಆಗ್ತದೆ ಅವಳಲ್ಲಿ ಇದ್ದಂಥ ಸುದೀರ್ಘವಾದ ವಿಶ್ವಾಸ. ಸಂತರಿತವನವರು ಎಂಥ ಕಷ್ಟದ ಸಮಯದಲ್ಲಿ, ಅನಿವಾರ್ಯ ಸಮಯದಲ್ಲಿ, ಸಂಕಷ್ಟಗಳಲ್ಲಿ ತಮ್ಮ ಜೀವನದಲ್ಲಿ ದೇವರಲ್ಲಿ ವಿಶ್ವಾಸ ಕಳ್ಕೊಂಡಿಲ್ಲ.
ಎಲ್ಲ ಲಾಕ್ಡೌನ್ ಆಗಿದೆ. ಈ ಕೊರೋನಾ ಮಹಾಮಾರಿಯಿಂದ ಜನರು ಕಂಗಾಲಾಗಿದ್ದಾರೆ. ಸಂಕಷ್ಟಗಳು ಒಂದರ ಮೇಲೆ ಒಂದು ಬರ್ತಾ ಇವೆ. ಜೀವನದಲ್ಲಿ ಕೆಲವು ಜಿಗುಪ್ಸೆ ಸಹ ನಾವು ಎದುರಿಸಬಹುದು. ಕೆಲವು ಸಲ ಇದು ಏನು, ಯಾಕೆ ಅಂತ ಹಲವಾರು ಪ್ರಶ್ನೆಗಳು ನಮ್ಮನ್ನು ಕಾಣಿಸಬಹುದು. ನಾವು ಸಂತರಿತಮ್ಮನವರ ಭಕ್ತಾದಿಗಳು. ಆದ್ದರಿಂದ ಅವರು ಹೇಗೆ ದೇವರಲ್ಲಿ ವಿಶ್ವಾಸವಿಟ್ಟು ತಮ್ಮ ಜೀವನದ ಎಲ್ಲ ಕಷ್ಟ, ನೋವು, ನಿಂದೆ, ಪ್ರಯಾಸವನ್ನು ಎದುರಿಸಿದರು, ಅದೇ ರೀತಿ ನಮ್ಮ ಈ ಸಂಕಷ್ಟದ ಸಮಯದಲ್ಲಿ ನಾವು ಅವರ ಜೀವನದ ಆದರ್ಶವನ್ನು ಪಾಲಿಸಿ ದೇವರಲ್ಲಿ ವಿಶ್ವಾಸ ಕಳೆದುಕೊಳ್ಳದೆ ನಮ್ಮ ಜೀವನವನ್ನು ನಾವು ರೂಪಿಸಿಕೊಳ್ಳೋಣ. ಮೂರನೇದು ಸಂತರಿತಮ್ಮನವರಿಗೆ ಇತರರ ಮೇಲೆ ಇದ್ದ ಕಾಳಜಿ. ಅವರು ಇಟಲಿಯ ಆ ಬೆಟ್ಟದ ತಪ್ಪಲಲ್ಲಿ ಬೆಳೆದಂತಹ ವ್ಯಕ್ತಿ. ತಮ್ಮ ಕುಟುಂಬದಲ್ಲಿ ಅವರಿಗೆ ತುಂಬ ಕಷ್ಟಗಳಿತ್ತು. ಮದುವೆಯಾದ ಮೇಲೆ ಆ ದೊಡ್ಡ ಕುಟುಂಬದಲ್ಲಿಯೂ ಅವಳಿಗೆ ತುಂಬ ಸಂಕಷ್ಟಗಳು ಎದುರಾಗಿತ್ತು. ಇಂತಹ ಸಂದರ್ಭಗಳಲ್ಲಿ ಆಕೆ ಎಲ್ಲವನ್ನು ಧೈರ್ಯದಿಂದ, ನಿಕಟ ವಿಶ್ವಾಸದಿಂದ, ಒಂದು ರೀತಿಯ ಮನೋಸ್ಥೈರ್ಯದಿಂದ ಅವರೆಲ್ಲವನ್ನು ಎದುರಿಸಿದರು. ಇದು ಆಕೆಯ ವಿಶೇಷತೆ. ಆದ್ದರಿಂದ ನಾವು ಸಹ ನಮ್ಮ ಜೀವನದಲ್ಲಿ ಇತರರ ಕಷ್ಟ, ನೋವಿಗೆ ಸ್ಪಂದಿಸೋಣ. ತುಂಬ ಜನ ಇದ್ದರೆ ನಮಗಿಂತ ಇನ್ನೂ ಇಷ್ಟು ಕಷ್ಟಗಳನ್ನು ಎದುರಿಸಿದವರು, ಬಳಲಿದರು, ನೊಂದವರು, ಜೀವನದಲ್ಲಿ ಏನು ಗೋಚರಿಸಿದೆ, ತುಂಬ ಆತಂಕದಲ್ಲಿದ್ದವರು. ಅಂಥವರ ನಾವು ನೆನಪಿಸಿಕೊಂಡು ನನ್ನ ಜೀವನದಲ್ಲಿ ಬರುವುದು ಏನೂ ಇಲ್ಲ ಅಂತ ಆ ಒಂದು ವಿಶಾಲವಾದ ಮನೋಭಾವವನ್ನು ಇಟ್ಟು ನಾವು ಜೀವನವನ್ನು ರೂಪಿಸಿಕೊಳ್ಳಲು ಪ್ರಯತ್ನಿಸೋಣ. ಕೊನೆಯದಾಗಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸಂತರಿತಮ್ಮನವರು ನಮಗೆ ಹೋದ ವರ್ಷ ಕಾಪಾಡಿಕೊಂಡು ದೇವರಿಗೆ ಭಿನ್ನಯಿಸಿ ನಮ್ಮನ್ನು ಮತ್ತೆ ಈ ದೇವಾಲಯದಲ್ಲಿ ಸೇರಿಸಿಕೊಂಡಿದ್ದರು. ಅದೇ ರೀತಿ ವರ್ಷ ಸಹ ನಮ್ಮನ್ನು ಕಾಡುವ ಈ ಮಹಾಮಾರಿ ಬೇಗ ನಮ್ಮಿಂದ ದೂರ ಹೋಗಲಿ. ನಮ್ಮನ್ನು ಮತ್ತೆ ನಮ್ಮ ಧರ್ಮ ಕೇಂದ್ರಕ್ಕೆ ಬಂದು ಸೇರುವಂತೆ ನಮ್ಮ ಪೂಜಾ ವಿಧಿಗಳನ್ನು, ನಮ್ಮ ಸಂಸ್ಕಾರಗಳನ್ನು, ನಮ್ಮ ದಿನನಿತ್ಯದ ಆ ದೈವಿಕ ಚಟುವಟಿಕೆಗಳನ್ನು ದೇವರಲ್ಲಿ ಮಾಡಲು ಮತ್ತೆ ಅನುವು ಮಾಡಿಕೊಳ್ಳಲೆಂದು ಅವರಲ್ಲಿ ವಿಶೇಷವಾಗಿ ಇವತ್ತು ಪ್ರಾರ್ಥಿಸೋಣ. ನಿಮ್ಮೆಲ್ಲರಿಗೂ ಮಗದೊಮ್ಮೆ ನಾವು ಸಂತರಿತಮ್ಮನವರ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಅಂತರಾಳದಲ್ಲಿರುವ ಎಲ್ಲ ಆಶೆಗಳನ್ನು ಆಶೀರ್ವದಿಸಲಿ. ನಿಮಗೆ ಬೇಕಾದ ಶಕ್ತಿ, ಆಂತರಿಕ, ದೈಹಿಕ ಎರಡನ್ನೂ ನೀಡಲಿ. ಹಾಗೂ ನಿಮಗೆ ಅವರು ನಿರಂತರವಾಗಿ ಕಾಪಾಡಿಕೊಂಡು ಹೋಗಲಿ ಅಂತ ಪ್ರಾರ್ಥಿಸುತ್ತೇನೆ. ಆಮೇಲೆ ಈಗ ಹಿಂದಿರುಗಿ ನಮ್ಮ ಪ್ರಾರ್ಥನೆಗಳನ್ನು ಸಂತರಿತಮ್ಮನವರ ಮುಖಾಂತರ ದೇವರಿಗೆ ಸಲ್ಲಿಸೋಣ. ಅಸಾಧ್ಯ ಕಾರ್ಯಗಳಲ್ಲಿ ಆಶ್ರಯ ಬರುವ ಸಂತರಿತಮ್ಮನವರೇ, ನಮ್ಮ ಕಷ್ಟ ಸಂಕಷ್ಟಗಳಲ್ಲಿ ನಮ್ಮ ನೆರವಿಗೆ ಬನ್ನಿ. ದೇವರಲ್ಲಿ ನಂಬಿಕೆ ಹೊಂದಿದ್ದರೆ ಎಲ್ಲವೂ ಸಾಧ್ಯ ಎಂಬ ವಿಶ್ವಾಸ ಮತ್ತು ಭರವಸೆಯನ್ನು ನಮ್ಮಲ್ಲಿ ಮೂಡಿಸಿರಿ. ಬಾಳಲ್ಲಿ ಬರುವ ಅನಿರೀಕ್ಷಿತ ಚಿಂತೆ, ನಿರಾಶೆಗಳನ್ನು ನೀಗಿಸಿರಿ. ನಮ್ಮ ಕುಟುಂಬಗಳನ್ನು ಶಾಂತಿ, ಅನ್ಯೋನ್ಯತೆಯಲ್ಲಿ ಬೆಳೆಸಿರಿ. ಜೀವನದ ಅಂತ್ಯದವರೆಗೂ ತಾಳ್ಮೆ ಮತ್ತು ಸಹನೆಯನ್ನು ನೀಡಿರಿ. ಅಸಾಧ್ಯವಾದದ್ದು ಸಾಧ್ಯವಾಗಿರುವ ಸಂತರಿತಮ್ಮನವರೇ,
ನಮ್ಮ ವಿನ್ನಪಗಳನ್ನು ಆಲಿಸಿ ನಮಗಾಗಿ ಪ್ರಾರ್ಥಿಸಿರಿ. ನಮ್ಮ ಉತ್ತರ ಸಂತರಿತವರೇ ನಮಗಾಗಿ ಪ್ರಾರ್ಥಿಸಿರಿ. ನಮಗಾಗಿ ಪ್ರಾರ್ಥಿಸಿರಿ. ಇಟಲಿಯ ಬೆಟ್ಟದ ತಪ್ಪಲಲ್ಲಿ ವಾಸಿಸಿ ಯೇಸು ಕ್ರಿಸ್ತರ ಶಾಂತಿ ದೂತರು ಎಂಬ ಬಿರುದನ್ನು ಪಡೆದ ದಂಪತಿಗಳಿಗೆ ದೇವರ ವಿಶೇಷ ಅನುಗ್ರಹವಾಗಿ ಜನಿಸಿದ ಸಂತ ರಿತಮನವರೇ ನಮಗಾಗಿ ಪ್ರಾರ್ಥಿಸಿರಿ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಾವು ಧೈರ್ಯ ಹೊಂದದೆ ಬಂದ ಎಲ್ಲ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಿ ನಮಗೆ ಬೇಕಾದ ಆಂತರಿಕ, ಮಾನಸಿಕ, ಆಧ್ಯಾತ್ಮಿಕ ಶಕ್ತಿಯನ್ನು ದೇವರ ಚಿತ್ತದಂತೆ ಸಂಪೂರ್ಣವಾಗಿ ನಿರತರಾಗಿ ಅದನ್ನು ಎದುರಿಸಲು ಬೇಕಾದ ಶಕ್ತಿ ಕೊಡಲಿ ಎಂದು ಸಂತರಿತಮನವರೇ ನಮಗಾಗಿ ಪ್ರಾರ್ಥಿಸಿ. ನಿರಂತರವಾಗಿ ಆದರ್ಶ ಪತ್ನಿಯಾಗಿ, ವಾತ್ಸಲ್ಯ ತಾಯಿಯಾಗಿ, ಕುಟುಂಬದ ಅನ್ಯೋನ್ಯತೆ ಕಾರಣವಾದ ಸಂತರಿತಮನವರೇ, ನಾವು ಸಹ ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ ಅನ್ಯೋನ್ಯತೆಯಿಂದ ಬಾಳಿ ಕುಟುಂಬವನ್ನು ಒಂದು ಒಳ್ಳೆಯ ಆದರ್ಶ ಕುಟುಂಬವಾಗಿ ಬೆಳೆಸುವ ಶಕ್ತಿಯನ್ನು ಕೊಡಿರೆಂದು ನಮಗಾಗಿ ಪ್ರಾರ್ಥಿಸಿದೆ. ಬಾಳಲ್ಲಿ ಬರುವ ಎಲ್ಲ ನೋವು, ನಿರಾಸೆಗಳನ್ನು, ನಿರಂತರ ಕಣ್ಣೀರನ್ನು ಅತ್ಯಂತ ವಿಧೇಯತೆ ಮತ್ತು ತಾಳ್ಮೆಯಿಂದ ಸ್ವೀಕರಿಸಿದ ಸಹಾನುಭೂತಿಯಾದ ಸಂತರಿತಮನವರೇ, ನಮ್ಮ ಜೀವನದಲ್ಲೂ ಬರುವ ಕಣ್ಣೀರು, ಕಷ್ಟ, ನೋವನ್ನು ಸ್ವೀಕರಿಸಲು ಬೇಕಾದ ಶಕ್ತಿ ನೀಡಿದೆಂದು ಸಂತರಿತಮನವರೇ ನಮಗಾಗಿ ಪ್ರಾರ್ಥಿಸಿರಿ. ನಿರಂತರ ಪ್ರಾರ್ಥನೆ, ದೇಹದಂಡನೆ, ಬಡವರ ಸೇವೆಯಲ್ಲಿ ದೇವರ ಇಚ್ಛೆಗೆ ತನ್ನನ್ನೇ ಸಂಪೂರ್ಣ ಅರ್ಪಿಸಿಕೊಂಡು ಪಾಲಿಗೆ ಬಂದದನ್ನು ಸಂತೋಷದಿಂದ ಸ್ವೀಕರಿಸಿದ ಸಂತರಿತಮನವರೇ, ನಮ್ಮ ಜೀವನದಲ್ಲಿ, ನಮ್ಮ ಈ ಮುಂಗೂರು ಧರ್ಮ ಕೇಂದ್ರದಲ್ಲಿ, ಮಳಗಿ, ಮೈನಳ್ಳಿ, ಉಗಿನಕೆರೆ, ಕಾವಲಿ ಎಲ್ಲ ಭಕ್ತಾದಿಗಳನ್ನು ವಿಶೇಷವಾಗಿ ಆಶೀರ್ವದಿಸಬೇಕೆಂದು ಸಂತರಿತಮನವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂಸಾರದ ನೋವಿನೊಂದಿಗೆ ದೈಹಿಕ ನೋವಿನಲ್ಲಿಯೂ 8 ವರ್ಷ ಹೆಚ್ಚು ಜೀವನ ನಡೆಸಿ ನಿರಂತರ ದೈಹಿಕ ನೋವನ್ನು ಅನುಭವಿಸಿದರು ನಂಬಿಕೆ, ವಿಶ್ವಾಸಗಳನ್ನು ಕಳೆದುಕೊಳ್ಳದೆ ಆದರ್ಶ ಮೂರ್ತಿಯಾದ ಸಂತರಿತಮನವರೇ, ನಮ್ಮ ಜೀವನದಲ್ಲಿಯೂ ನಾವು ಆದರ್ಶ ವ್ಯಕ್ತಿಗಳಾಗಿ ಬಾಳಲು, ನಮ್ಮ ಕುಟುಂಬವನ್ನು ಆ ನಿಟ್ಟಿನಲ್ಲಿ ರೂಪಿಸಿಕೊಳ್ಳಲು ಬೇಕಾದ ಶಕ್ತಿ ಸಾಮರ್ಥ್ಯ ನೀಡಿರೆಂದು ಸಂತರಿತಮನವರೇ ನಮಗಾಗಿ ಪ್ರಾರ್ಥಿಸಿರಿ. ಪುಣ್ಯ ಪುರುಷರ ಬೋಧನೆಗಳನ್ನು ಕೇಳುವ ಭಾಗ್ಯ ಹೊಂದಿ ಅನೇಕ ಸಂತರುಗಳ ಸನಿಹವನ್ನು ಇಯದಲ್ಲಿ ಅನುಭವಿಸಿ ಪರದಲ್ಲಿ ಶಾಶ್ವತವಾಗಿ ಸಕಲ ಸಂತರ ಕೂಟದಲ್ಲಿ ದೇವರೊಂದಿಗಿರುವ ಸಂತರಿತಮನವರೇ, ನಾವು ಸಹ ನಮ್ಮ ಜೀವನದಲ್ಲಿ ದೇವರೊಂದಿಗೆ ನಿರಂತರವಾಗಿ ಬೇಡುವ ಹಾಗೂ ಮಾಡುವ ಅವಕಾಶ ನೀಡಿದೆಂದು ಸಂತರಿತಮನವರೇ ನಮಗಾಗಿ ಪ್ರಾರ್ಥಿಸಿರಿ. ಮೌನವಾಗಿದ್ದು ನಮ್ಮ ಹೃದಯಾಂತರದಲ್ಲಿರುವ ಎಲ್ಲ ಪ್ರಾರ್ಥನೆಗಳನ್ನು ಸಂತರಿತಮನವರ ಮುಖಾಂತರ ದೇವರಿಗೆ ಸಮರ್ಪಿಸೋಣ. ದೇವರ ಪ್ರೀತಿಯ ಕುಮಾರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರೇ, ಸಂತರಿತಮನವರ ಮುಖಾಂತರ ನಾವು ಅರ್ಪಿಸುವ ಈ ಪ್ರಾರ್ಥನೆಗಳನ್ನು ಸ್ವೀಕರಿಸಿರಿ. ಜೀವನದಲ್ಲಿ ದೀನತೆಯನ್ನು, ಕಷ್ಟಗಳಲ್ಲಿ ಸಹನೆಯನ್ನು, ನೋವಿನಲ್ಲಿ ಭರವಸೆಯನ್ನು ನಮಗೆ ನೀಡಿರಿ. ನಮ್ಮ ದಿನನಿತ್ಯದ ಜೀವನದೊಂದಿಗೆ ನಮ್ಮ ಕುಟುಂಬವನ್ನು ಸಂಪೂರ್ಣವಾಗಿ ನಿನಗೆ ಅರ್ಪಿಸುತ್ತಿದ್ದೇವೆ. ನಮ್ಮ ಬಾಳಲ್ಲಿ ಆಶಾಕಿರಣರಾಗಿ ನಮ್ಮ ಕುಟುಂಬವನ್ನು ಅನ್ಯೋನ್ಯತೆಯಿಂದ ಕಾಪಾಡಿ ಬೆಳೆಸಿರಿ. ನಮ್ಮ ಪಾಲಕಿ ಸಂತರಿತಮನವರ ಮುಖಾಂತರ ಈ ಪ್ರಾರ್ಥನೆಗಳನ್ನು ನಿಮಗೆ ಅರ್ಪಿಸುತ್ತಿದ್ದೇವೆ. ಆಮೆನ್.
ಸಕಲ ಸೃಷ್ಟಿಯ ಪ್ರಭುದೇವರೇ, ಸ್ತುತಿಗೆ ಪಾತ್ರವು ನೀವು. ನಾವು ಅರ್ಪಿಸುವ ಈ ರುಚಿಯನ್ನು ನಿಮ್ಮ ಅವತಾರದಿಂದ ಪಡೆದಿದ್ದೇವೆ. ಭೂಮಿಯ ಹಾಗೂ ಮಾನವನ ದುಡಿಮೆಯ ಫಲವಾಗಿ ನಮಗೆ ಜೀವದಾಯಕ ರುಚಿಯಾಗಿ ಮಾರ್ಪಡಲಿ. ದೇವರೇ, ನಿಮಗೆ ಸದಾ ಸ್ತುತಿ ಸಲ್ಲಲಿ. ಸಕಲ ಸೃಷ್ಟಿಯ ಪ್ರಭುದೇವರೇ, ಸ್ತುತಿಗೆ ಪಾತ್ರವು ನೀವು. ನಾವು ಅರ್ಪಿಸುವ ಈ ದ್ರಾಕ್ಷಾರಸವನ್ನು ನಿಮ್ಮ ಅವತಾರದಿಂದ ಪಡೆದಿದ್ದೇವೆ. ದ್ರಾಕ್ಷಾರಸೆಯ ಹಾಗೂ ಮಾನವನ ದುಡಿಮೆಯ ಫಲವಾಗಿ ಒಯ್ದು ನಮಗೆ ಆಧ್ಯಾತ್ಮಿಕ ಪಾನವಾಗಿ ಮಾರ್ಪಡಲಿ. ದೇವರೇ, ಸದಾ ಸ್ತುತಿ ಸಲ್ಲಲಿ. ಪ್ರಿಯರೇ, ನನ್ನ ಮತ್ತು ನಿಮ್ಮ ಬಳಿ ಸರ್ವಶಕ್ತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿಯಾಗಲು ಮಹಿಮೆಗಾಗಿ ನಮ್ಮ ಬಳಿಯ ಕೊಟ್ಟಿದ್ದ ಸರ್ವಸ್ವ ಪ್ರಯೋಜನಕ್ಕಾಗಿ ಈ ಬಲಿಯನ್ನು ನಮ್ಮ ಕರಗಳಿಂದ ಸ್ವೀಕರಿಸಿರಿ. ಪ್ರಭು ಕನ್ಯಪುನೀತ ಸಂತರಿತ ಮನವರ ಸ್ಮರಣೆಯ ಮೂಲಕ ನಿಮ್ಮ ಕಾರ್ಯಗಳನ್ನು ಸಾರುತ್ತಾ ನಿಮ್ಮ ದಿವ್ಯ ಸನ್ನಿಧಿಯನ್ನು ವಿನಯದಿಂದ ಯಾಚಿಸುತ್ತೇವೆ. ಆಕೆಯ ಪುಣ್ಯಫಲವು ನಿಮಗೆ ಮೆಚ್ಚುಗೆಯಾದಂತೆ ನಮ್ಮ ನಿಷ್ಠಾವಂತ ಸೇವೆಯು ನಿಮ್ಮ ಸಮ್ಮುಖದಲ್ಲಿ ಮೆಚ್ಚುಗೆ ಪಡೆಯಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆ ಎತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಕರ್ತನೆ, ಸರ್ವಶಕ್ತ ನಿತ್ಯ ದೇವರೇ, ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವಾಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಸಂತರ ಸಮೂಹದಲ್ಲಿ ನಿಮಗೆ ಸ್ತುತಿಸಲ್ಪಡುತ್ತದೆ. ಅವರ ಪುಣ್ಯಫಲಗಳನ್ನು ನೀವು ಸನ್ಮಾನಿಸುವಾಗ ನಿಮ್ಮ ಕೊಡುಗೆಗಳನ್ನೇ ಸನ್ಮಾನಿಸುತ್ತೀರಿ. ಅವರ ಪುಣ್ಯ ಜೀವನದಿಂದ ನಮಗೆ ಆದರ್ಶವನ್ನು, ಅವರೊಡನೆ ಅನ್ಯೋನ್ಯತೆಯಿಂದ ನಮಗೆ ಸ್ನೇಹ ಬಾಂಧವ್ಯವನ್ನು, ಅವರ ಭಿನ್ನಾನಿಂದ ನಿಶ್ಚಯ ಆಧಾರವನ್ನು ದಯಪಾಲಿಸುತ್ತೀರಿ. ಈಗ ಇಷ್ಟೊಂದು ಮಂದಿ ಸಂತರ ಸಮೂಹದ ಸಾಕ್ಷಿಯಿಂದ ಉತ್ತೇಜಿತರಾಗಿ ನಾವು ಮುಂದಿರುವ ಓಟದ ಪಂದ್ಯದಲ್ಲಿ ನಾವು ವಿಜೇತರಾಗಿ ಬರುತ್ತಾ ಅಳಿಯದ ಮಹಿಮಾ ಕಿರೀಟವನ್ನು ಅವರೊಂದಿಗೆ ಗೆಲ್ಲುವಂತೆ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಅನುಗ್ರಹಿಸುತ್ತೀವಿ. ಆದುದರಿಂದ ದೇವದೂತರೊಂದಿಗೂ ಪ್ರಧಾನ ದೂತರೊಂದಿಗೂ ಸಂತರ ಮಹಾಸಮೂಹದೊಂದಿಗೂ ಸೇರಿ ನಿಮ್ಮ ಸ್ತುತಿಗೀತೆಯನ್ನು ಮಾಡುತ್ತಾ ನಿರಂತರವಾಗಿ ಘೋಷಿಸುತ್ತೇವೆ. ಪರಿಶುದ್ಧರು, ಪರಿಶುದ್ಧರು, ಸೇನೆಗಳ ದೇವರಾದ ಕರ್ತರು ಪರಿಶುದ್ಧರು. ಈ ಹಬ್ಬಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮೌನದಲ್ಲಿ ಹೋಸಾನ, ಕರ್ತರ ನಾಮದಲ್ಲಿ ಬರುವವರು ಆಶೀರ್ವದಿತರು. ಮೌನದಲ್ಲಿ ಹೋಸಾನ. ಪ್ರಭು ನಿಜವಾಗಿ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುದ್ಧಿಯು ನೀಡಿ ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರಲ್ಲಿ ಮನೆತು ಸುರಿಸಿ ಪಾವನಗೊಳಿಸುವುದು ಪ್ರಾರ್ಥಿಸುತ್ತೇವೆ. ನಮಗೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿ ಅವರನ್ನು ಪರಾಧೀನ ಮಾಡುವ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರುಚಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದನ್ನು ನೀವೆಲ್ಲರೂ ರುಚಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ.
ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಕರ್ತನು ನತರದರು, ಕರ್ತನು ಎದ್ದಿದರು, ಕರ್ತನು ಮರಳಿ ಬರುವರು. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವಯುವ ರುಚಿಯನ್ನು ರಚಿಸುವ ಪಾತ್ರವನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮ ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಡೆರಿಕ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿದೆ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯಾನಿಮತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫ್ ಅವರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ಸಂತ ರೀತಮ್ಮನವರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾದ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಯೇಸು ಕ್ರಿಸ್ತರೇ ಕಲಿಸಿದ ಪ್ರಾರ್ಥನೆಯನ್ನು ಭಕ್ತಿಯಿಂದಲೂ ವಿಶ್ವಾಸದಿಂದಲೂ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಳುಗಳಿಂದ ನಮ್ಮನ್ನು ರಕ್ಷಿಸುವುದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ರಾಜ್ಯಪಾಲರು, ಅಧಿಕಾರರು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಶಾಂತಿಗಾಗಿ ಪ್ರಾರ್ಥಿಸೋಣ. ಈ ಕಷ್ಟದ ಸಮಯದಲ್ಲಿ, ಈ ನೊಂದರ ಸಮಯದಲ್ಲಿ ದೇವರು ನಮಗೆ ಅವರ ಪ್ರೀತಿಯ ಶಾಂತಿಯನ್ನು ನೀಡಲಿ, ಭರವಸೆಯ ವಿಶ್ವಾಸದ ಶಾಂತಿಯನ್ನು ನೀಡಲಿ. ನಮ್ಮ ಕುಟುಂಬದಲ್ಲಿ ಆ ಶಾಂತಿಯನ್ನು ನೆಲೆಸಲಿ. ಪವಿತ್ರಾತ್ಮರ ಸಪ್ತ ವರಗಳು ನಮಗೆ ಲಭಿಸಲಿ. ಪ್ರಭು ಯೇಸು ಕ್ರಿಸ್ತರು ನಿಮ್ಮ ದೇಶದಲ್ಲಿ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು
ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಿಮ್ಮ ಕೈಯಲ್ಲಿ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ಶಾಂತಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಈ ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ನಾವೆಲ್ಲರೂ ಭಾಗ್ಯವಂತರು. ಪ್ರಭು ತಮ್ಮನ್ನು ಸ್ವೀಕರಿಸಲು ನನ್ನ ಮಾತನಲ್ಲ, ಆದರೆ ಆ ಒಂದೊಂದು ಮಾತನ್ನು ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರಭುವಿನ ಶರೀರ ಮತ್ತು ರಕ್ತ ನಮ್ಮ ನಿತ್ಯ ಜೀವಿತದ ಕರೆಯಲ್ಲಿ ಕ್ಷಣವಾಗಿದ್ದು ನಾವು ಸ್ವೀಕರಿಸಿದ ಪರಮ ಪ್ರಸಾದದಲ್ಲಿರುವ ಯೇಸುವಿನನ್ನೇ ಪ್ರಾರ್ಥಿಸೋಣ. ಪ್ರಾರ್ಥಿಸೋಣ. ಪ್ರಭು ನಮ್ಮ ದೇವರೇ, ಈ ದಿವ್ಯ ಕೊಡುಗೆಯಲ್ಲಿ ಪಾಲ್ಗೊಳ್ಳುವುದರ ಮೂಲಕ ನಾವು ಪುನಶ್ಚೇತನಗೊಂಡಿದ್ದೇವೆ. ಪುನೀತ ಸಂತರಿತ್ತಮನವರ ಆದರ್ಶದಂತೆ ಯೇಸುವಿನ ಮರಣವನ್ನು ನಮ್ಮ ಶರೀರದಲ್ಲಿ ಅನುಭವಿಸುತ್ತಾ ನಾವು ನಿಮಗೊಬ್ಬರಿಗಾಗಿ ಬಾಳಲು ಶ್ರಮಿಸುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಂತರಿತ್ತಮನವರ ವಿಶೇಷ ಪ್ರಾರ್ಥನೆಯನ್ನು ಮಾಡೋಣ. ಅಗತ್ಯ ವಸ್ತುಗಳನ್ನು ನೀಡುವ ಶಕ್ತಿ ಹೊಂದಿರುವ ಸಂತರಿತ್ತಮನವರೇ, ದೇವರ ಪ್ರೀತಿಗೆ ಪಾತ್ರರಾದವರೇ, ನಮ್ಮ ಪರವಾಗಿ ದೇವರಲ್ಲಿ ನಿಮ್ಮ ಹೆಸರು ನಿಮ್ಮನ್ನು ಬೇಡುತ್ತಿದ್ದೇವೆ. ನಮ್ಮ ಪ್ರಾರ್ಥನೆಯನ್ನು ಎಂದೂ ನಿರಾಕರಿಸುವುದಿಲ್ಲ ಎಂಬ ನಂಬಿಕೆ ನಮಗಿದೆ. ಅಸಾಧ್ಯವಾದ ಕಾರ್ಯ ನಿಮ್ಮಲ್ಲಿ ಯಾವುದೂ ಇಲ್ಲ ಎಂಬ ಪ್ರಖ್ಯಾತಿಗೆ ನೀವುಗಳಾಗಿದೆ. ಸಂತರಿತ ಪರಿಶುದ್ಧರು, ದಯಾಳು, ಎಂಥ ತ್ಯಾಗಕ್ಕೂ ಸಿದ್ಧರು, ಯೇಸುವಿನ ಅಪಾರ ಪ್ರೀತಿಗೆ ಪಾತ್ರರು ಆಗಿದ್ದೀರಿ. ನಾವು ಹೇಳುವ ಎಲ್ಲ ವರಗಳನ್ನು ಪಡೆದುಕೊಳ್ಳುತ್ತೇವೆ.
ನಂಬಿದವರಿಗೆ ನೆಮ್ಮದಿ ಸಿಗಲಿ. ಈಗ ನಾವು ಬೇಡುವ ವರಗಳನ್ನು ದಯಪಾಲಿಸುವಿರಿ. ಮೌನವಾಗಿ ನಿಮ್ಮ ವೈಯಕ್ತಿಕ ಕೋರಿಕೆಗೋಸ್ಕರ ಮಾಡಿದ್ದೀನಿ. ಎಲ್ಲರೂ ಒಟ್ಟಾಗಿ ನಾವು ಬೇಡಿದ ಈ ವರಕ್ಕಾಗಿಯೂ ನೀವು ಮಾಡಿದ ಎಲ್ಲ ಉಪಕಾರಗಳಿಗಾಗಿಯೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಿಮ್ಮನ್ನು ಮಹಿಮೆಪಡಿಸಿ ನಿಮ್ಮೊಂದಿಗೆ ಆಶ್ರಯಿಸಿ ಸದಾ ನಿಮ್ಮ ಕೀರ್ತಿಯನ್ನು ಆಡುವ ವಚನ ನೀಡುತ್ತೇವೆ. ಆಮೇಲೆ ಸಂತ ವಿಕ್ರಮನವರೇ, ಪ್ರಿಯರೇ, ಇವತ್ತಿನ ಬಲಿಪೂಜೆಯನ್ನು ಮಾಡಲಾರ್ಪಿಸಿದ ವಂದನೆಯ ಫಾದರ್ ಹಾಗೂ ಡಿಸೋಜರಿಗೆ ಹಾಗೂ ಈ ಬಲಿಪೂಜೆಯನ್ನು ರೆಕಾರ್ಡ್ ಮಾಡಿದ ಜ್ಞಾನನವರಿಗೆ ನಮ್ಮ ಅನಂತ ಧನ್ಯವಾದಗಳು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾವು ಸಂತ ವಿಕ್ರಮನವರ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಸಂತ ವಿಕ್ರಮನವರು ನಮ್ಮನ್ನು ಸದಾ ದೇವರಲ್ಲಿ ಪ್ರಾರ್ಥಿಸಿಕೊಂಡು ಮುನ್ನಡೆಸಲಿ. ನಮಗೆ ಬೇಕಾದ ಎಲ್ಲ ವರಗಳನ್ನು ದೇವರಿಂದ ಬೇಡಿಕೊಳ್ಳುವುದರಿಂದ ಆಚರಿಸುತ್ತೇನೆ. ಮತ್ತೊಮ್ಮೆ ಮಗದೊಮ್ಮೆ ಸಂತ ವಿಕ್ರಮನವರ ಹಬ್ಬದ ಶುಭಾಶಯಗಳು. ದೇವರ ಆಶೀರ್ವಾದವನ್ನು ಕೋರೋಣ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಕ್ರಿಸ್ತರ ಶಾಂತಿ ನಿಮ್ಮಲ್ಲಿರಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸಂತರಿತಮ್ಮನವರೇ, ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ. ಸಂತರಿತಮ್ಮನವರೇ, ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ. ಸಂತರಿತಮ್ಮನವರೇ, ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ. ಪುತ್ರರೊಡಗೂಡಿ ಅರಸಮ್ಮನು ತಾಯಿ ಪವಿತ್ರ ಶಿಲ್ಪಿ ಮೂಲಕ ನಮ್ಮ ವೈರಿಗಳನ್ನು ರಕ್ಷಿಸಿ ನಮ್ಮ ಸರ್ವೇಶ್ವರ ಪಿತನ